ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇದು SPPL ಸೀಸನ್ 2 ಫೈನಲ್ ಪಂದ್ಯ ನಡೀತಾ ಇದೆ. ಇವತ್ತು CSK ವರ್ಸಸ್ ಪಂಜಾಬ್ ಎರಡು ಕೂಡ ಮುಖಾಮುಖಿ ಆಗಲಿವೆ. ನೋಡೋಣ ಇವತ್ತು ಎಲ್ಲ ಲೀಗ್ ಮ್ಯಾಚ್ ಗಳನ್ನ ಮುಗಿಸು ಇವತ್ತು ಎಲಿಮಿನೇಟರ್ ಪಂದ್ಯಗಳನ್ನು ಕೂಡ ಗೆದ್ದು ಇವತ್ತು ಫೈನಲ್ ಫಸ್ಟ್ ಎಲಿಮಿನೇಟರ್ ಸೆಮಿಫೈನಲ್ ಕೂಡ ನಡೆದಿದೆ. ಅವಾಗ CSK ಡೈರೆಕ್ಟ್ ಟಿಕೆಟ್ ಫೈನಲ್ ತಗೊಂಡಿತ್ತು. ಆಗ ಪಂಜಾಬ್ ಟೀಮ್ ಎಲಿಮಿನೇಟರ್ ಪಂದ್ಯವನ್ನೆಲ್ಲ ಆಡಿ ಇವತ್ತು ಫೈನಲ್ ಗೆ ಲಗ್ಗೆ ಇಟ್ಟಿದೆ. ನೋಡೋಣ ಎರಡು ತಂಡದ ಒಂದು ಮಾಲೀಕರು ಹಾಗೂ ಕ್ಯಾಪ್ಟನ್ಸ್ ಹಾಗೂ ಪ್ಲೇಯರ್ಸ್ ಎಲ್ಲರೂ ಕೂಡ ಇದ್ದಾರೆ ನಮ್ಮ ಜೊತೆ. ನೋಡೋಣ ಅವರ ಟೀಮ್ ಯಾವ ತರ ಸಜ್ಜುಗೊಳಿಸಿದ್ರಂತ. ಹಾಗೆ ಈ ಫೈನಲ್ ಪಂದ್ಯಕ್ಕೆ ನಮ್ಮ ಎಲ್ಲ ಸ್ನೇಹಜೀವಿ ಸದಸ್ಯರುಗಳು ಉಪಾಧ್ಯಕ್ಷರು ಎಲ್ಲರೂ ಕೂಡ ಆಗಮಿಸಿದರೆ ಅವ್ರಿಗೆ ನಮ್ಮ ಸ್ನೇಹಜೀವಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬುವುದರ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ನಮ್ ಜೊತೆ ಇವತ್ತು ನಮ್ಮ ಮಂಜು ಅಂಕಲ್ ಕೂಡ ಇವತ್ತು ಫೈನಲ್ ಪಂದ್ಯ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ಮಾತಾಡಿ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬುವುದರ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ನಾವು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಮೊದಲನೇದಾಗಿ ಎಲ್ಲರೂ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ. ಹಾಗೂ ಇವತ್ತು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಫೈನಲ್ ನಡೀತಾ ಇದೆ. ಅದು ನಮ್ಗೆ ಇನ್ನೂ ತುಂಬಾ ಖುಷಿಯಾದಂತಹ ವಿಚಾರ. ಹಾಗೆ ನಮ್ಮ ಸ್ನೇಹಜೀವಿ ಬಳಗ ಇನ್ನು ಒಟ್ಟುಗೆ ಇನ್ನು ಇದೇ ರೀತಿ ಎಲ್ಲ ಟೂರ್ನಮೆಂಟ್ ಗಳನ್ನ ಮಾಡ್ತಾ ಇರಲಿ, ಇನ್ನು ಅತಿ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅನ್ನೋದು ಎಲ್ಲ ಸದಸ್ಯರ ಆಸೆ ಆಗಿತ್ತು. ಹಾಗೆ ಇವತ್ತು ಒಂದು ಆಸೆಗೆ ಒಂದು ಖುಷಿಯಿಂದ ಸಿಗುವಂತ ಸಮಯ. ಅದೇ ನಮ್ಮ ಫೈನಲ್ ಪಂದ್ಯ SPPL ಇದು ಅದ್ಭುತವಾದ ಹಣಾಣಿ ಅಂತ ಹೇಳ್ಬೋದು. ಯಾಕೆಂದ್ರೆ ಮೊದಲನೇ ಸೀಸನ್ ಅಲ್ಲೂ ಕೂಡ CSK ಫೈನಲ್ ಗೆ ಬಂದಿತ್ತು. ಅದರಲ್ಲಿ ಚಾಂಪಿಯನ್ ಪಟ್ಟವನ್ನ ಮೊದಲನೇ ಸೀಸನ್ ಅಲ್ಲಿ CSK ಹೊಡೆದಿದೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗ್ತದೆ. ಹಾಗೇನೆ ಎರಡನೇ ಸೀಸನ್ ಅಲ್ಲೂ ಕೂಡ ಇದು CSK ತಂಡ ಫೈನಲ್ ಅನ್ನ ಪ್ರವೇಶಿಸಿದೆ. ಅದಕ್ಕೆ ಹೋಸತಿ ಗುಜರಾತ್ ಟೈಟನ್ಸ್ ನ ಮಾಲೀಕರಾದಂತ ಅಪ್ಪು ಅವರು ಕೂಡ ಅದನ್ನ ಮುಂದುವರೆದ ವಹಿಸಿಕೊಂಡಿದ್ರು. ಅವಾಗ ಅದು ಕೂಡ ಫೈನಲ್ ಗೆ ಬಂದಿತ್ತು. ಹೋಸತಿ CSK ಫ್ರಾಂಚೈಸ್ ನ ಮಾಲೀಕರಾದಂತ ಯಶವಂತ್ ಅವರು ಚಾಂಪಿಯನ್ ಮಾಡಿಕೊಟ್ಟಿದ್ರು CSK ತಂಡವನ್ನ. ಹಾಗೇನೆ ಈ ಸಲ CSK ತಂಡದ ಮಾಲೀಕರಾದಂತ ಅಶೋಕ್ ಅವರು ಫೈನಲ್ ಪಂದ್ಯಕ್ಕೆ ತಲುಪಿಸಿದ್ದಾರೆ. ಹಾಗೆ ಎಲ್ಲ ಸದಸ್ಯ ಪ್ಲೇಯರ್ಸ್ ಗಳನ್ನ ಒಂದು ಶ್ರಮ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರತಿಯೊಂದು ಪ್ಲೇಯರ್ ಅಲ್ಲೂ ಕೂಡ ಶ್ರಮ ಇದೆ CSK ತಂಡದಲ್ಲಿ. ಅದ್ಭುತವಾಗಿ ಇತಿಹಾಸದಲ್ಲೇ ಒಂದು ಏನು ಸೀಸನ್ 1 ಕೂಡ ಇತಿಹಾಸವಾಗಿ ಬರೆದಿದೆ CSK ತಂಡ. ಹಾಗೆ ಎರಡನೇ ಸೀಸನ್ ಕೂಡ ಹ್ಯಾಟ್ರಿಕ್ ವಿಕೆಟ್ ತೆಗೆಯುವ ಮುಖಾಂತರ ಯಂಗ್ಸ್ಟರ್ ಪ್ಲೇಯರ್ ನಮ್ಮ ನವೀನ್ ಅವರು ಯಂಗ್ಸ್ಟರ್ ಪ್ಲೇಯರ್ ಅವರು ಹ್ಯಾಟ್ರಿಕ್ ವಿಕೆಟ್ ತೆಗೆಯುವ ಮುಖಾಂತರ ಈ ಸತಿ ಇತಿಹಾಸವನ್ನ ಬರೆದಿದ್ದಾರೆ. ನಮ್ಮ ಯಂಗ್ಸ್ಟರ್ ನವೀನ್ ಅವರಿಗೆ ತುಂಬ ಅಭಿನಂದನೆಗಳು. ಹಾಗೆ ನಮ್ಮ ಒಂದು ಪಂಜಾಬ್ ಟೀಮ್ ಅಲ್ಲೂ ಕೂಡ ಅಷ್ಟೇ ಈ ಸತಿ ಎಲ್ಲ ಪ್ಲೇಯರ್ಸ್ ಹೊಸ ಕ್ಯಾಪ್ಟನ್ ಜೊತೆಗೆ ಹೊಸ ಹಳೆ ಫ್ರಾಂಚೈಸಿ ಆದ್ರೂ ಕೂಡ ಹೊಸ ಕ್ಯಾಪ್ಟನ್ ಅವರು ಹೊರಹೊಮ್ಮಿಸಿದ್ದಾರೆ. CSK ತಂಡದಲ್ಲೂ ಅಷ್ಟೇ ಹೊಸ ಕ್ಯಾಪ್ಟನ್ ಅವರು ಇಬ್ರು ಕೂಡ ತಂಡವನ್ನ ಮುಂದುವರಿಸ್ತಾ ಬರ್ತಾ ಇದ್ದಾರೆ. ನೋಡೋಣ ಇವತ್ತು ಒಂದು ತಂಡದ ಒಂದು ಸಜ್ಜತೆ ಹಾಗೂ ಅವರ ಏನು ಸ್ಟ್ರಾಟಜಿ ಮಾಡಿದ್ದಾರೆ ಅಂತ ಅವ್ರನ್ನೇ ಕೂಡ ಮಾತಾಡ್ಸೋಣ. ಮೊದಲನೇದಾಗಿ CSK ತಂಡದ ಡೈರೆಕ್ಟ್ ಟಿಕೆಟ್ ಫಿನಾಲೆ ಬಂದಿರುವಂತ ಪ್ರಣವ್ ಅವರನ್ನ ಮಾತಾಡ್ಸೋಣ. ಅವರ ಒಂದು ತಂಡ ಹೇಗಿದೆ ಅಂತ. ಪ್ರಣವ್ ಅವರೇ, ನಿಮ್ಮ ಎಲ್ಲ ಲೀಗ್ ಮ್ಯಾಚ್ ಗಳು ಮುಗಿದಿದೆ, ಹೋಗು ಎಲಿಮಿನೇಟರ್ ಪಂದ್ಯನೂ ಕೂಡ ಮುಗಿದಿದೆ, ಈಗ ಡೈರೆಕ್ಟ್ ಫೈನಲ್ ಗೆ ಬಂದಿದ್ದೀರಾ. ನಿಮ್ಮ ತಂಡ ಯಾವ ರೀತಿ ಇದೆ ಇವತ್ತು, ಮತ್ತೆ ನೀವು ಏನ್ ಸ್ಟ್ರಾಟಜಿ ಮಾಡಿದ್ರ ಪಂಜಾಬ್ ವಿರುದ್ಧ? ಸೀಸನ್ 1 ಅಲ್ಲೂ ಗೆದ್ದು ಈಗ ಸೀಸನ್ 2 ಗೆ ಬಂದಿದ್ದು. ಸೀಸನ್ 2 ನಲ್ಲೂ ಸೆಮಿಫೈನಲ್ ಅಲ್ಲಿ RCB ನಡುವೆ ಗೆದ್ದು ಈ ಸತಿ ಪಂಜಾಬ್ ನಡುವೆ ಮ್ಯಾಚ್ ಆಡುತ್ತಿದ್ದೇವೆ. ಗೆಲ್ತೀವಿ ಅನ್ನೋ ಅಭಿಪ್ರಾಯ ನನ್ನಲ್ಲಿದೆ. ಇದು ನಮ್ಮ CSK ತಂಡದ ಕ್ಯಾಪ್ಟನ್ ಆದಂತ ಪ್ರಣವ್ ಅವರ ಮಾತಾಗಿತ್ತು. ಆಲ್ ದ ಬೆಸ್ಟ್ ನಿಮ್ಮ ತಂಡಕ್ಕೆ. ಈ ಸೀಸನ್ ಕೂಡ ಚಾಂಪಿಯನ್ ಆಗಲಿ ಅಂತ ನಾವು ಕೂಡ ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೇನೆ ನಮ್ಮ ಹೊಸ ಟೀಮ್ ಈ ಸೀಸನ್ಗೆ ಪಂಜಾಬ್ ಈ ಸತಿ ಹಳೆ ಫ್ರಾಂಚೈಸಿ ಒಪ್ಪು ಅವರು ಈ ಸತಿ ಕೂಡ ಪಂಜಾಬ್ ಟೀಮ್ ಅನ್ನ ಖರೀದಿಸಿ ಫ್ರಾಂಚೈಸಿ ಆಗಿದ್ರು. ಹಾಗೆ ಈ ಪಂಜಾಬ್ ಟೀಮ್ ಅನ್ನ ಒಂದು ಹೊಸ ಕ್ಯಾಪ್ಟನ್ ಯಂಗ್ಸ್ಟರ್ ಅಂತಾನೆ ಹೇಳ್ಬೋದು ನಂದಕುಮಾರ್ ಅವರು. ಲಾಸ್ಟ್ ಮ್ಯಾಚ್ ಫೈನಲ್ ಗೆ ಬರಕ್ಕೆ ಇವರು ಕೂಡ ಕಾರಣ ಆಗಿರ್ತಾರೆ. ಯಾಕೆ ಅಂದ್ರೆ ನಿಂತು ಒಂದು ಬ್ಯಾಟಿಂಗ್ ಅಲ್ಲಿ ಒಂದು ವಿಫಲತೆ ಆದಾಗ ಕ್ಯಾಪ್ಟನ್ ಆಗಿ ಬಂದು ನಿಂತು ತಂಡವನ್ನ ಗೆಲ್ಸಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಕೂಡ ನಿತಿನ್ ಕುಮಾರ್ ಅವರು ಸಾಥ್ ಕೊಟ್ಟಿದ್ರು. ಇವರಿಗೆ ಇಬ್ರು ಸೇರಿ ತಂಡವನ್ನ ಫೈನಲ್ ಗೆ ತಲುಪಿಸಿದ್ದಾರೆ ಅಂತ ಹೇಳ್ಬೋದು. ಇಬ್ರು ಕೂಡ ಅಭಿನಂದನೆಗಳು. ಇವತ್ತು ಕ್ಯಾಪ್ಟನ್ ಆಗಿ ಫೈನಲ್ ಪಂದ್ಯಕ್ಕೂ ಕೂಡ ಅವ್ರನ್ನೇ ಕ್ಯಾಪ್ಟನ್ ಆಗಿ ಮುಂದುವರಿಸಿದೆ ತಂಡ. ನೋಡೋಣ ಅವರು CSK ವಿರುದ್ಧ ಏನ್ ಸ್ಟ್ರಾಟಜಿಯನ್ನ ಮಾಡಿದ್ರೆ ಅವ್ರನ್ನ ಮಾತಾಡ್ಸೋಣ. ನಂದಕುಮಾರ್ ಅವರೇ,
ನೀವು ಎಲಿಮಿನೇಟ್ ಪಂದ್ಯದಲ್ಲಿ ಆರ್ಚಿರಿ ಫೈನಲ್ ಗೆ ಬರ್ತದೆ ಅಂತ ಯಾವ ಕೂಡ ಕನ್ಸಲ್ಲಿ ಅನ್ಕೊಂಡಿರಲಿಲ್ಲ ಪಂಜಾಬ್ ಟೀಮು. ಯಾಕೆಂದ್ರೆ ಅಂತ ಪರಿಸ್ಥಿತಿ ಒದಗಿ ಬಂದಿತ್ತು ಪಂಜಾಬ್ ಟೀಮಕ್ಕೆ. ಇವತ್ತು ಫೈನಲ್ ಅಲ್ಲಿ ಇದ್ದೀರಾ, ಏನು ಸ್ಟ್ರಾಟಜಿ ಮಾಡಿದ್ರೆ CS ವಿರುದ್ಧ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದ್ರೆ ನಂದು ಇವತ್ತು ಸೀಸನ್ 1 ಅಲ್ಲಿ ಆ ತರ ಆಗಿತ್ತು ಮ್ಯಾಚ್. ಅದೇ ಈ ಸತಿ ಸೀಸನ್ 2 ನಲ್ಲಿ ಮೊದಲು ಎಲಿಮಿನೇಟ್ ಪಂದ್ಯ MI ವಿರುದ್ಧ ಬಿದ್ದಿತ್ತು. ಅಲ್ಲಿ ರನ್ಗಳನ್ನ ಭರ್ಜರಿ ಜಯಗಳು ಅದರ ವಿರುದ್ಧನೇ ಗೆದ್ದು ನೆಕ್ಸ್ಟ್ RCB ವಿರುದ್ಧ ಈಗ ಫೈನಲ್ ಗೆ ಬಂದಿದ್ದೀವಿ. ಈ ಮ್ಯಾಚ್ ಅನ್ನ ಗೆದ್ದೇ ಗೆಲ್ತೀವಿ ಅಂತ ನನ್ನ ಅಭಿಪ್ರಾಯದಿಂದ ನನ್ನ ಮಾತನ್ನು ಧನ್ಯವಾದಗಳು. ಓಕೆ, ಇದು ನನ್ನ ಕುಮಾರ ಮಾತಾಗಿತ್ತು. ಓಕೆ, ಈ ಸರಿ ಫೈನಲ್ ನ ನೀವೇ ಚಾಂಪಿಯನ್ ಆಗಿ ಅನ್ನೋದು ಕೂಡ ನಮ್ಮ ಆಶ್ರಯ. ಒಳ್ಳೆದಾಗಿ ಆಲ್ ದಿ ಬೆಸ್ಟ್ ಎರಡು ತಂಡಕ್ಕೂ ಕೂಡ. ಎರಡು ತಂಡಗಳು ತುಂಬಾ ಅದ್ಭುತವಾಗಿ ರೆಡಿ ಆಗಿವೆ. ನೋಡೋಣ ಕೆಲವೇ ನಿಮಿಷಗಳಲ್ಲಿ ಯಾರು ಚಾಂಪಿಯನ್ ತಂಡವನ್ನ ಅಲಂಕರಿಸ್ತಾರೆ ಹಾಗೂ ರನ್ನರ್ ಅಪ್ ಯಾರಾಗಿದ್ದಾರೆ ಅಂತ ಕೆಲವೇ ಸಮಯಗಳಲ್ಲಿ ನಮಗೆ ಗೊತ್ತಾಗುತ್ತೆ. ನೋಡೋಣ, ಈಗ ಟಾಸ್ಕ್ ಹೋಗೋಣ.